ಯಾರಿಗೆ ಬಸ್ ರೈಡ್ ಫ್ರೀ ಬೇಕು, ಎಲೆಕ್ಟ್ರಿಸಿಟಿ ಫ್ರೀ ಬೇಕು, ಬಟ್ಟೆ ಫ್ರೀ ಬೇಕು, ಇದೆಲ್ಲ ಯಾರಿಗೂ ಬೇಡ. ಬಟ್ ಇನ್ ಕರ್ನಾಟಕ ಪಾಲಿಟಿಕ್ಸ್ ಐ ಲವ್. ದೇವ್ರನ್ನ ನಂಬಕ್ ಆಗಲ್ಲ ಬ್ರೋ. ವಾಟ್ ಯು ಥಿಂಕ್? ಯು ಕ್ಯಾನ್ ಟ್ರಸ್ಟ್ ಗಾಡ್? ನೋ, ಗಾಡ್ ಶುಡ್ ಟ್ರಸ್ಟ್ ಯು. ಇವತ್ತು ನಾನು ಚೆನ್ನಾಗಿದ್ದೀನಿ ಅಂದ್ರೆ ಇಟ್ಸ್ ಆಲ್ ಬಿಕಾಸ್ ಆಫ್ ನಾಟ್ ಮೀ, ಇಟ್ಸ್ ಆಲ್ ಬಿಕಾಸ್ ಆಫ್ ಕರ್ನಾಟಕ ಪೀಪಲ್. ಪಕ್ಕ ಆಸೆ ಇದೆಯಾ? ಕಮೆಂಟ್ ಮಾಡಿ. Start guys, start. Let's start it, guys. Start guys. Look who's here. Look who's here. It's Nakanlay. It's Nakanlay. ಮತ್ತೆ ಬ್ರೋ ಎಲ್ಲ ಆರಾಮ? ಬ್ರೋ ಆರಾಮು ಬ್ರೋ, ಎಲ್ಲ ಜಾಲಿ. ರೇವಂತ್ ಅವ್ರ ಫುಲ್ ಖಾಲಿ. ಮತ್ತೆ ಬ್ರೋ ಹೇಗಿದೆ ಜೀವನ? ಇಸ್ ಗೋಯಿಂಗ್ ಆನ್. ಹೌಸ್ ಲೈಫ್ ಗೋಯಿಂಗ್ ಆನ್. ಇನ್ನ ಸ್ಲೋ ಮೋಷನ್, ಮಿಡಲ್ ಕ್ಲಾಸ್ ವರ್ಷನ್. ಮತ್ತೆ ಬ್ರೋ ಜಿಮ್ ಎಲ್ಲ ವರ್ಕೌಟ್, ಹೌ ಇಸ್ ವರ್ಕೌಟ್ ನೌ? ಬ್ರೋ ಜಿಮ್ and all it's pretty good. ನಿಮ್ ಬಾಡಿಗೆ ಎಷ್ಟು ಜನ ಫ್ಯಾನ್ಸ್ ಇದಾರೆ? ಎಷ್ಟು ಜನ ಹುಡುಗಿರು ಟೆಕ್ಸ್ಟ್ ಮಾಡ್ತಿದಾರೋ? ಹುಡುಗಿರ ಅದೊಂದೇ ಬಾಕಿ, ಯಾರು ಟೆಕ್ಸ್ಟ್ ಮಾಡಿಲ್ಲ. ಮಾಡ್ತಾರೆ. ಯು ಆರ್ ಗೆಟಿಂಗ್ ಚಾನ್ಸಸ್. ಮತ್ತೆ ಬ್ರೋ ನೀವು ಜಿಮ್ ಸ್ಟಾರ್ಟ್ ಮಾಡಿದಾಗ ಹೆಂಗಿತ್ತು? ನಿಮ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಮೋಟಿವೇಶನ್? ಜಿಮ್ ಸ್ಟಾರ್ಟ್ ಮಾಡಕ್ ಮುಂಚೆನಾ ಬ್ರೋ? ಜಿಮ್ ಸ್ಟಾರ್ಟ್ ಮಾಡಕ್ ಮುಂಚೆ ನಾನು ಒಬ್ಬ ಚಪ್ಪರ್ ಇದೆ ಬ್ರೋ, ಓಕೆನಾ? ಹಾನೆಸ್ಟ್. ಓಕೆ, ಜಿಮ್ ಫೀಲ್ಡಿಗೆ ನಾನು ಹೆಂಗ್ ಬಂದೆ ಅಂದ್ರೆ ತುಂಬಾ ಸಣ್ಣ ಇದೆ ಬ್ರೋ, ಅರೌಂಡ್ ಲೈಕ್ 40 kgs ಅಷ್ಟೇನಾ? ಅಷ್ಟೇ, ಫುಲ್ಲು ಸಣ್ಣ. ಇದೆಲ್ಲ ಒಳಗೋಗ್ಬಿಡಿತು. ಸಿಗರೇಟ್ ಸೇದಿ ದಪ್ಪ ಇರುತ್ತಲ್ವಾ, ಅವಾಗೆಲ್ಲ ಸಣ್ಣ ಆಗ್ಬಿಡಿತು. ಇವಾಗ್ಲೂ ಸಣ್ಣ ಆಗ್ಬಿಡಿದೆ, ಸ್ವಲ್ಪ ಸೇದಕ್ ಸ್ಟಾರ್ಟ್ ಮಾಡ್ಬಿಡಿ. ಸೊ ಅವಾಗ ಇನ್ನೇನ್ ಬಿಡ್ಬೇಕಲ್ವಾ, ಆ ಟೈಮಲ್ಲಿ ಜಿಮ್ಮಿಗೆ ಸೇರ್ಕೊಂಡೆ. ಜಸ್ಟ್ ಶೋ ಆಫ್ ಗಂತ ಅಷ್ಟೇನೆ, ಏನ್ ರಿಯಲಿ ಮಾಡ್ಬೇಕಂತಾನೆ ಏನ್ ಸೇರ್ಕೊಂಡಿರ್ಲಿಲ್ಲ, ಜಸ್ಟ್ ಶೋ ಆಫ್. ಸೊ ಅವಾಗಿಂದ ಸ್ಟಾರ್ಟ್ ಮಾಡ್ತಾನೆ ಹೋದೆ ಬ್ರೋ. ಯಾವತ್ತು ಸ್ಟಾಪ್ ಅಂತಾನೆ ಬಂದಿಲ್ಲ ನನಗೆ. ಜಿಮ್ ಮಾಡ್ತಿದ್ದಾಗ ಡೈಲಿ ರೋಟೀನ್ ಹೆಂಗಿತ್ತು ನಿಮ್ದು? ಲೈಕ್ ವೆನ್ ಯು ಸ್ಟಾರ್ಟೆಡ್ ಜಿಮ್ಮಿಂಗ್ ಅಲ್ವಾ, ಆಗ ನಿಮ್ಗೆ ಇರುತ್ತೆ ಇದೇ ತಿನ್ಬೇಕು, ಇದೇ ತಿನ್ಮಾಡುದು. ಇಲ್ಲ ಬ್ರೋ, ನನ್ಗೆ ಹಂಗೇನಿಲ್ಲ, ನಾನು ಎಲ್ಲ ತಿಂತಾ ಇದ್ದೆ. ಸೊ ಎಲ್ಲ ತಿಂದಿದ್ಕೆನೆ ನನ್ ಬಾಡಿ ಎಷ್ಟು ಚೆನ್ನಾಗಿದೆ. ಹೌದು. ಸೊ ಮೋರ್ ದ್ಯಾನ್ ಫುಡ್, ಹಾರ್ಡ್ ವರ್ಕ್, ಐ ಡಿಡ್ ವರ್ಕ್ ಹಾರ್ಡ್ ಸೋ ಮಚ್. ಮತ್ತೆ ಬ್ರೋ ಜಿಮ್ ಬಗ್ಗೆ ಹೇಳಿ ನಮ್ಗೆ. ಬ್ರೋ ಜಿಮ್ ಬಗ್ಗೆ ಇನ್ಸ್ಪೈರ್ ಮಾಡಿ ಯೂತ್ಗೆ. ನೀವು ಜಿಮ್ಮಿಗೆ ನಾನ್ ಇನ್ಸ್ಪೈರ್ ಮಾಡ್ಬೇಕಾ? ಯೂತ್ ಇನ್ಸ್ಪೈರ್ ಮಾಡ್ಬೇಕು ನೀವು. ಏನು ಇಲ್ಲ ಬ್ರೋ, ಯೂತ್ಸಿಗೆ ನಾನೇನ್ ಇನ್ಸ್ಪೈರ್ ಮಾಡ್ಲಿ, ಅವರೇ ಇನ್ಸ್ಪೈರ್ ಆಗ್ಬೇಕು. ಇನ್ನು ಅದೇ ಒಂದ್ ಸ್ವಲ್ಪ ಹೇಳಿ ಪಾಯಿಂಟ್ಸ್, ಮೋಟಿವೇಶನ್ ಕೊಡ್ಬೇಕು ನೀವು. ಬ್ರೋ ಮೋಟಿವೇಶನ್ ಇಂದ ಹೋದ್ರೆ ನಾವ್ ಯಾವತ್ತೂ ಉದ್ಧಾರ ಆಗಲ್ಲ ಬ್ರೋ. ನಾವೇನ್ ಕೆಲಸ ಮಾಡ್ತೀವಿ ಅದನ್ನೇ ಮಾಡಿ ಮಾಡಿದ್ರೆ ಅದೇ ಡಿಸಿಪ್ಲಿನ್ ಆಗುತ್ತೆ. ಕಂಟಿನ್ಯೂಸ್ ಎಫರ್ಟ್ ಇಸ್ ದ ಡಿಸಿಪ್ಲಿನ್. ಇಟ್ಸ್ ನಾಟ್ ಓನ್ಲಿ ಅಬೌಟ್ ಜಿಮ್. ಯಾವ್ದೇ ಫೀಲ್ಡ್ ಅಲ್ಲಿ ಇರ್ಲಿ, ಡಿಸಿಪ್ಲಿನ್ ಮತ್ತೆ ಕನ್ಸಿಸ್ಟೆನ್ಸಿ ಬೇಕೇಬೇಕು. ಹೌದು. ನಾನ್ ನಿಮ್ಗೆ ಇವತ್ತು 6 ಗಂಟೆ ಎಬ್ರಿಸ್ತೇನೆ, ಬನ್ನಿ ಬ್ರೋ ಜಿಮ್ಗೆ ಹೋಗೋಣ ಅಂತ, ನೀವ್ ಬರ್ತೀರಾ. 3 ದಿನ ಎಬ್ರಿಸ್ತೀನಿ, 4ನೇ ದಿನ ಅದ್ ನಿಮ್ಗೆ ಇರ್ಬೇಕು, ನೀವೇ ಮೋಟಿವೇಟ್ ಆಗಿರ್ಬೇಕು. ಸೆಲ್ಫ್ ಮೋಟಿವೇಶನ್ ಇಸ್ ದ ಬೆಸ್ಟ್ ಥಿಂಗ್. ಅದಕ್ಕೆ ಮೋಟಿವೇಶನ್ ಅನ್ನೋದು ಏನು ಇಲ್ಲ ಬ್ರೋ, ಡಿಸಿಪ್ಲಿನ್ ಕನ್ಸಿಸ್ಟೆನ್ಸಿ ಮ್ಯಾಟರ್ಸ್ ಎ ಲಾಟ್. ಹೌದು. ಆಮೇಲೆ ಬ್ರೋ ಲೆಟ್ಸ್ ಕಮ್ ಟು ಕಂಟೆಂಟ್ ಕ್ರಿಯೇಷನ್. ನೀವು ಸ್ಟಾರ್ಟ್ ಮಾಡಿದ್ದು ಯಾವ ಇಯರ್? ನಾನು ಹುಡುಗಿ ಬಿಟ್ಟೋದಾದ್ಮೇಲೆ ಯಾವಾಗ ಆಗುತ್ತಾ, ನವೆಂಬರ್ ಐ ಗೆಸ್. ಇಟ್ಸ್ ಆಲ್ಮೋಸ್ಟ್ ಡಿಸೆಂಬರ್. It's almost like a year since I have started. ಆಗ ಬ್ರೋ ಏನಿತ್ತು ತಲೆಯಲ್ಲಿ ಈ ತರ ಕಂಟೆಂಟ್ ಮಾಡ್ಬೇಕು ಅಂತ? ಇಲ್ಲ ಬ್ರೋ, ಏನು ಇರ್ಲಿಲ್ಲ. ರ್ಯಾಂಡಮ್ ಥಿಂಗ್ಸ್. ಅದೇಂಗೆ ಬ್ರೋ ರ್ಯಾಂಡಮ್ ಥಿಂಗ್ಸ್ ಅಂದ್ರೆ ಹೆಂಗ್ ಶುರು? ರ್ಯಾಂಡಮ್ ಆಗಿ ಹಂಗೆ ಸ್ಟಾರ್ಟ್ ಮಾಡಿದೆ ಬ್ರೋ. ಸೌರವ್ ಜೋಶಿ ವ್ಲಾಗ್ಸ್ ನೋಡಿ, ಅವನೊಬ್ಬ ವ್ಲಾಗ್ ಮಾಡ್ತಾನೆ, ಓಕೆನಾ? ಅವ್ನ್ ಸಕ್ಕತ್ತಾಗಿ ಮಾಡ್ತಾನೆ. ನಾನು ಒಂದ್ ಟ್ರೈ ಮಾಡೋಣ ಅನ್ಕೊಂಡು ಒಂದ್ಸಲಿ ಸ್ಟಾರ್ಟ್ ಮಾಡಿದೆ. ಸೊ ಫಸ್ಟ್ ಟೈಮ್ ಎಲ್ಲ ಏನು ಚೆನ್ನಾಗ್ ಬಂದಿಲ್ಲ ಬ್ರೋ, ನನ್ಗೆ ಅಸಹ್ಯ ಅನ್ಸ್ಬಿಟ್ಟಿತ್ತು, ಓಕೆನಾ? ಆಮೇಲೆ ಒಂದಿನ ಅಟ್ಲೀಸ್ಟ್ ಟ್ರೈ ಮಾಡೋಣ, ನಾನು ಇವತ್ ಬೆಳಗ್ಗೆಯಿಂದ ರಾತ್ರಿ ಏನೇನ್ ಮಾಡ್ತೀನಿ ಎಲ್ಲ ವಿಡಿಯೋ ಮಾಡ್ಕೊಂತೀನಿ, ಡೈಲಿ ವ್ಲಾಗ್ ತರ. ಸೊ ಒಂದು 100 ಕ್ಲಿಪ್ಸ್ ಇತ್ತು. 100 ಕ್ಲಿಪ್ಸ್ ಅಲ್ಲಿ ಎಡಿಟ್ ಮಾಡ್ಬೇಕು, ವಿಚ್ ಆರ್ ದ ಬೆಸ್ಟ್. 2 seconds 5 seconds or 2 seconds ಯಾಕೆ ಚೆನ್ನಾಗಿರುತ್ತೆ ಅಂತ. ಅದನ್ನ ಮಾಡಾದ್ಮೇಲೆ ನನಗೆ ವಾಯ್ಸ್ ಓವರ್ ಎಲ್ಲ ಗೊತ್ತಿಲ್ಲ. ವಾಯ್ಸ್ ಓವರ್ ಹೆಂಗ್ ಕೊಡ್ಬೇಕಂತಾನೆ ಗೊತ್ತಿರ್ಲಿಲ್ಲ ನನಗೆ ಯಾರೋ ಹೇಳ್ತಾ, ಬ್ರೋ ಹಿಂಗ್ ಇಟ್ಕೊಂಡ್ರೆ ನೀವೇನ್ ಮಾತಾಡ್ತೀರೋ ಅದಲ್ಲಿ ರೆಕಾರ್ಡ್ ಆಗುತ್ತೆ ಅಂತ. ಓಕೆ ಸರಿ, ಎಲ್ಲ ಆಯ್ತು. ಅದಾದ್ಮೇಲೆ ಗೊತ್ತೇ ಇಲ್ಲ ಸ್ಟಾರ್ಟಿಂಗ್ ಏನ್ ಮಾತಾಡೋದು ಅಂತ. ಸುಮ್ನೆ ಹಂಗೆ ಬ್ರೋ ಫಸ್ಟ್ ಏನೋ ಸ್ಟಾರ್ಟ್ ಮಾಡಿದೆ ಬ್ರೋ, ನನ್ಗೂ ಗೊತ್ತಿಲ್ಲ. ನನ್ ಫಸ್ಟ್ ವಿಡಿಯೋ ನಾನೇ ನೋಡ್ಬೇಕನ್ಸುತ್ತೆ, ನಾನೇನ್ ಸ್ಟಾರ್ಟ್ ಮಾಡಿದೆ ಅಂತ. ಸೊ ಸ್ಟಾರ್ಟ್ ಮಾಡದ್ನ ಫಸ್ಟ್ ವಿಡಿಯೋ ಇಂದ ಸ್ಟಾರ್ಟ್ ಮಾಡಿದೆ.
ಗೊತ್ತಿಲ್ಲ ಏನ್ ಮಾತಾಡ್ಬೇಕು ಅಂತ. ಅದಾದ್ಮೇಲೆ ಹಂಗೆ ಟೈಮ್ ತಗೊಂಡೆ, ಅದ್ ಒಂದ್ ವಿಡಿಯೋ ಇಟ್ಕೊಂಡೆ, ಒಂದ್ 3 days ಟೈಮ್ ತಗೊಂಡೆ, ಏನ್ ಮಾತಾಡೋದು, ಹೆಂಗ್ ರೆಪ್ರೆಸೆಂಟ್ ಮಾಡೋದು ನನ್ನನ್ ನಾನು. ಆಮೇಲೆ ಆಮೇಲೆ ನಾನು ಸುಮ್ನೆ ಜಸ್ಟ್ ರ್ಯಾಂಡಮ್ಲಿ ಜಿಮ್ ಹೋದೆ, ಇವತ್ತು ಜಿಮ್ ಇಂದ ಹೋಗಿದ ಎಲ್ಲಾರ ಮಧ್ಯೆ ಒಬ್ರು ಆಗೋದ್ ಬೇಡ, ಡಿಫ್ರೆಂಟ್ ಆಗೋಣ ಅಂತ ಮಾಡಿದ್ದೆ. ದಬಾಕೊಂಡ್ ಎದ್ದಿದ ತಕ್ಷಣ ಊಟ ಮಾಡ್ದೆ, ಊಟ ಮಾಡಿದ ತಕ್ಷಣ ಮತ್ತೆ ವರ್ಕೌಟ್ ಹೋದೆ, ಮತ್ತೆ ದಬಾಕೊಂಡೆ. ಸೊ ಈ ತರ ಒಂದು 50 ವಿಡಿಯೋಸ್ ಮಾಡ್ದೆ. ಯಾವ್ದು ಕ್ಲಿಕ್ ಆಗ್ಬೇಕು, ಅದಾಗ್ಬೇಕು, ಇದಾಗ್ಬೇಕಂತ ಏನು ತಲೆಲಿಲ್ಲ. ಜಸ್ಟ್ ಹಂಗೆ ಆಫ್ಟರ್ 60 days ಐ ಚೇಂಜ್ ಲಿಟಲ್. ಸೊ ಅವಾಗ ಒಂಚೂರು ಚೇಂಜಸ್ ಆಗಿದ್ಕೆ ಒಂಚೂರು ಚೆನ್ನಾಗಿ ರೀಚ್ ಆಯ್ತು. ಅವಾಗ ನೆಕ್ಸ್ಟ್ ಲೆವೆಲ್ ಆಡಿಯನ್ಸ್ ರೀಚ್ ಆಗಿದ್ದು. ಆಡಿಯನ್ಸ್ ರೀಚ್. ಕರ್ನಾಟಕ ಜನತೆಗೆ ನೀವು ಗೊತ್ತಿರೋದು ನಕ್ಕನ್ಲೈ ಬ್ರೋ. ಸೀರಿಯಸ್ ಆಗಿ ನಾನು ಅನ್ಕೊಂಡೇ ಇರ್ಲಿಲ್ಲ ಬ್ರೋ ನನ್ಗೆ ಇಷ್ಟು ರೀಚ್ ಸಿಗುತ್ತೆ ಅಂತ, ಇಷ್ಟು ನೇಮ್ ಫೇಮ್ ಸಿಗುತ್ತೆ ಅಂತ. ಫೇಮ್ ಸಿಕ್ಕಿದ್ದು ಹೇಗ ಅನ್ಸಿದೆ ಈಗ? ವಾಟ್ಸ್ ದ ಚೇಂಜ್ ಆಫ್ ಸುಭಾಷ್ ಬಿಫೋರ್ ಅಂಡ್ ನೌ? Bro, there's no change, bro. Nothing has changed. Nothing has changed. ಸ್ನೇಹಿತರೆ, ನಾನು ಹೇಳ್ತೀನಿ, I'm always grounded. ಇಷ್ಟು ಫೇಮಸ್ ಆಗಿದ್ದಾರೆ, ಏನಾದ್ರೂ ಆಗಿರ್ಲಿ, ಜನರ ಮಧ್ಯೆ ಬೇರೆಗೆ ಇಷ್ಟಪಡ್ತಾರೆ. 100%. ಐ ಹ್ಯಾವ್ ಸೀನ್ ನಿಮ್ಮ ಮೆನಿ ಟೈಮ್ಸ್. ನನಗೆ ಫಸ್ಟ್ ಪರಿಚಯ ಆಗಿದ್ದು ಸಂಜಿತ್ ಅವ್ರ ಕಾನ್ಸರ್ಟ್ ಅಲ್ಲಿ. ಫ್ರಮ್ ದಟ್ ಡೇ ಟಿಲ್ ನೌ ಇಸ್ ದ ಸೇಮ್ ವೈಬ್, ಸೇಮ್ ಎನರ್ಜಿ. nothing has changed. No changes, bro. Every day ಜನ ಗುರುತಿಡಿದಿರಲ್ಲ ಬ್ರೋ, ಹಾಗೆ ಹೇಗೆ ಅನ್ಸುತ್ತೆ ನಿಮ್ಗೆ? ಹೇಗೆ ಅನ್ಸುತ್ತೆ? ವಾಟ್ಸ್ ದ ಫೀಲ್? ಬ್ರೋ ಜಾಸ್ತಿ ಚೆನ್ನಾಗ್ ಅನ್ಸಲ್ಲ, ಅಷ್ಟು ಚೆನ್ನಾಗ್ ಅನ್ಸುತ್ತೆ. ವಾಟ್ಸ್ ದ ಫೀಲ್? ಬೆಳ್ತಾರೆ ಬ್ರೋ ಸಿಕ್ಕಿದ ತಕ್ಷಣ. ಬ್ರೋ ಒಂದ್ ಫೋಟೋ ಬ್ರೋ ಮಕ್ಕಳೇ, ಅದೆಲ್ಲ ಸರಿ. some people are literally very bad. They treat you very wrong. ಹೌದು. ಸೊ ಅದಕ್ಕೆ ನನ್ ಗಾಡಿ ಎಲ್ಲ ನಿಲ್ಸಲ್ಲ, ಹೆಡ್ಫೋನ್ಸ್ ಹಾಕೊಂಡು ಹೋಯ್ತಾ ಇರ್ತೀನಿ, ಕರಿತಾ ಇದ್ರೆ ಕೇಳಿಸ್ಕೊಂಡು ಹೋಯ್ತಾ ಇರ್ತೀನಿ. ಓ ಶಿಟ್ ಬ್ರೋ. ವಾಟ್ಸ್ ದ ವರ್ಸ್ಟ್ ಥಿಂಗ್ ಹ್ಯಾಪನ್ ಇನ್ ಯೋರ್ ಲೈಫ್ ಅಂಡ್ ವಾಟ್ಸ್ ದ ಬೆಸ್ಟ್ ಥಿಂಗ್ ಹ್ಯಾಪನ್ ಇನ್ ಯೋರ್ ಲೈಫ್? Explain on that. Worst thing till now, I lost my brother. Best thing is yet to come, bro. Yet to come. ರೇವಂತ್ ಅವರು ಒಂದು ಮೂವಿ ಕೊಡ್ಸಿದ್ರೆ ನನ್ನ ಹೆಸರು ಹೇಳ್ಬೇಡಿ, ಜೀವನ ಚೇಂಜ್ ಆಗುತ್ತೆ. ಕೊಡ್ಸೋಣ. ಸುಭಾಷ್ ಅವ್ರಿಗೆ ಇರೋ ಫ್ಯಾನ್ ಫಾಲೋಯಿಂಗ್ ನನ್ಗಿದಾರ? ಏನಿಲ್ಲ ಬ್ರೋ, ಎಲ್ಲಾನು ಫ್ಯಾನ್ ಫಾಲೋಯಿಂಗ್ ಅಂತಾನೆ ಏನಿಲ್ಲ ಬ್ರೋ. ಒಂದೊಂದು ಕಾಂಟ್ಯಾಕ್ಟ್ಸ್ ಆರ್ ಆಲ್ಸೋ ಇಂಪಾರ್ಟೆಂಟ್. 100% ಬ್ರೋ. ಆಪರ್ಚುನಿಟಿ ಕಮ್ ಇನ್ ಯೋರ್ ಡೋರ್ ಸ್ಟೆಪ್. ಹೌದು, ದಟ್ಸ್ ದ ಥಿಂಗ್ ವಿಲ್ ಹ್ಯಾಪನ್ ನೆಕ್ಸ್ಟ್ ಇಯರ್. ನಾನು ಅದಕ್ಕೆ ತುಂಬಾ ಕಷ್ಟ ಪಡ್ತಾ ಇದೀನಿ ಗೊತ್ತಾ. ನಾನು ಯಾವತ್ತು ಬ್ರೇಕ್ ತಗೊಂಡಿರೋದು ನೋಡಿದೀರಾ ಇನ್ಸ್ಟಾಗ್ರಾಮ್ ಅಲ್ಲಿ? ದೇವ್ರು ಕಷ್ಟ ಪಡೋರ್ಗೆ ಸುಖ ಕೊಡೋದು ಬ್ರೋ. ಹೌದು, ನೀವು ಕಷ್ಟ ಪಡ್ತೀರಾ ನೆಕ್ಸ್ಟ್ ಸುಖ ಬಂದೇ ಬರುತ್ತೆ ನಿಮ್ಗೆ ಬ್ರೋ. ಎಲ್ಲಿ ಸುಖಾನೇ ಬರ್ತಾ ಇಲ್ಲ ಬ್ರೋ. ಬರುತ್ತೆ. ಇಟ್ ವಿಲ್ ಟೇಕ್ ಟೈಮ್. 45 ಮೂವಿ ರಿಲೀಸ್ ಆಗಿದೆ ಬ್ರೋ. ಅದ್ರಲ್ಲಿ ಒಂದು ಹೇಳಿದೆ, ಶಿವಪ್ಪನ್ ಕೈ ಹಿಡಿದವ್ರಿಗೆ ಶಿವಪ್ಪ ಕೈ ಬಿಡಲ್ಲ ಅಂತ. ಇಲ್ಲ ಬ್ರೋ, ಶಿವಪ್ಪ ಕೈ ಬಿಟ್ಬಿಡ್ತಾನೆ, ನಂಬಕ್ಕಾಗಲ್ಲ. ದೇವ್ರನ್ನು ನಂಬಕ್ಕಾಗಲ್ಲ ಬ್ರೋ. What do you think? You can trust God? No, God should trust you. ಅದು ಟ್ರಸ್ಟ್ No bro, that is very wrong. ನಾವು ನಂಬಿಕೆ ಇಡಬೇಕು, ನಮ್ಮ ಕೆಲಸ ನಾವು ಮಾಡಬೇಕು. ಇಲ್ಲ ಬ್ರೋ, ನಾವ್ ಯಾಕೆ ನಂಬಿಕೆ ಇಡಬೇಕು ದೇವ್ರ ಮೇಲೆ? ಇನ್ನು ದೇವ್ರ ನಮ್ಮ ಮೇಲೆ ನಂಬಿಕೆ ಇಡಬೇಕು. We have to think indirect. So ಅವಾಗ you will go in a good way. ಎಲ್ಲಾರ ಹೋಗ್ತಾ ಇದೆ, ಸಪೋಸ್ ಜಗಳ ಆಡೋದು, will only ignore. ಬೇಡ ಇದಕ್ಕೆಲ್ಲ ನಾವ್ ಯಾಕೆ ಹೋಗ್ಬೇಕು? ಆ ಇಗ್ನೋರ್ ಅನ್ನೋದ್ ಒಂದ್ ಮನುಷ್ಯಂಗ್ ಬಂದ್ಬಿಟ್ರೆ ಬ್ರೋ, ಹಿ ಇಸ್ ಹ್ಯಾಪಿ ಫಾರ್ ಎವರ್. ಒಬ್ಬ ಹುಡುಗ ಇಗ್ನೋರ್ ಮಾಡೋದೊಂದ್ ಕಲಿಬೇಕು. ಹೌದು, ಸೀರಿಯಸ್ ಆಗಿ ಎಷ್ಟೊಂದ್ ಜನ ಹುಡುಗರು ಇಗ್ನೋರ್ ಮಾಡಲ್ಲ. ಹುಡುಗಿ ಬೇಡ ಪ್ರಾಬ್ಲಮ್ ಇರುತ್ತೆ. ಹುಡುಗಿ ಬೇಡ ಅಂದ್ರೇನು ಅವ್ನ್ ಹಿಂದೆ ಹೋಗೋದು, ಅವ್ಳ ಲವ್ ಬೇಡ ಅಂದ್ರೇನು ಇವ್ನ್ ಹಿಂದೆ ಹೋಗೋದು. ಇದ್ ಸರಿನೇ ಅಲ್ಲ ಬ್ರೋ. ಜಸ್ಟ್ ಇಗ್ನೋರ್. ಒಂದ್ಸಲ ಇಗ್ನೋರ್ ಮಾಡೋದ್ ನೀವ್ ಲಿಟ್ರಲಿ ಕಲ್ತ್ಕೊಂಡ್ರೆ ಬ್ರೋ, ಯುವರ್ ಲೈಫ್ ಇಸ್ ಫಕ್ಕಿಂಗ್ ಹ್ಯಾಪಿ. ಹೌದು, ಬಿಕಾಸ್ ignorance is the best choice, to get over all the everything shit. Yeah, that's all bro. ಅದೇ ಬೇಕು ಜೀವನದಲ್ಲಿ. ಇಗ್ನೋರ್ ಮಾಡೋದು ತುಂಬಾ ಚೆನ್ನಾಗಿ ಮೇನ್ ಗೋಲ್. ನೆಕ್ಸ್ಟ್ ಬ್ರೋ, ನೀವು ಈಗ ತುಂಬಾ ಗುರುತಿಸಿದೀರಾ, ಎಲ್ಲರೂ ಗುರುತಿಸಿದಾರೆ ನಿಮ್ನ. ನೆಕ್ಸ್ಟ್ ಏನ್ ಪ್ಲಾನ್ಸ್ ಇದೆ? ಫ್ಯೂಚರ್ ಪ್ಲಾನ್ಸ್ 2026. ವಾಟ್ ಈಸ್ ಯೋರ್ ರೆಸಲ್ಯೂಷನ್? 2026 ಇಲ್ಲ ಬ್ರೋ, ನಾನ್ ಬರೀ ಇವತ್ತಿಂದು ಮತ್ತೆ ನಾಳೆದ್ ಮಾತ್ರ ನೋಡೋದು. 26 ಬಂದಾಗ ನೋಡೋಣ. ನೀವು ಉಪೇಂದ್ರ ಫ್ಯಾನ್ ಇರ್ಬೇಕು. ಕೈಂಡ್ ಆಫ್ ಬ್ರೋ. ನಾನು ನಾಡಿದ್ದೇನಾಗತ್ತ ಅಂತ ಗೊತ್ತಿಲ್ಲ ಬ್ರೋ. ಹೌದು, ನಾಳೆ ಗೊತ್ತು. ಹೌದು, ನಾಡಿದ್ದೇನಾಗತ್ತಂತ ಒಂಚೂರು ಗೊತ್ತಿರಲ್ಲ. ನೆಕ್ಸ್ಟ್ ಮೂಮೆಂಟೇ ಗೊತ್ತಿಲ್ಲ ಏನಾಗತ್ತೆ ಅಂತ. 100%. ಮತ್ತೆ ಬ್ರೋ ಹೇಳಿ, ಏನ್ ಸಮಾಚಾರ ಬ್ರೋ? ನಮ್ದೇನು ಸಮಾಚಾರ ಇಲ್ಲ ಬ್ರೋ. ಯಾಕೆ ಬ್ರೋ? ಮೈ ಲೈಫ್ ಇಸ್ ನಾರ್ಮಲ್ ಲೈಫ್. This is not normal life. Every day I'm waking up, telling Nakanle, earning pretty good money. Not compared to before. Yeah, compared to before I'm earning. Okay, ಇವತ್ತು ನಾನು ಚೆನ್ನಾಗಿದ್ದೀನಿ ಅಂದ್ರೆ it's all because of not me.
ಇಟ್ಸ್ ಆಲ್ ಬಿಕಾಸ್ ಆಫ್ ಕರ್ನಾಟಕ ಪೀಪಲ್. ಕರ್ನಾಟಕ ಜನತೆಗೆ ಧನ್ಯವಾದಗಳು. ಫುಲ್ ಧನ್ಯವಾದ ಅಲ್ಲ, ಫುಲ್ ಲವ್. ಫುಲ್ ಲವ್. ಮತ್ತೆ ಬ್ರೋ ನೀವು ಅಷ್ಟು ತಿಂತೀರಾ, ಅಷ್ಟು ಟೀ, ಕಾಫಿ, ಜ್ಯೂಸ್, ಶುಗರ್ ಕೇನ್ ಕುಡಿತೀರಾ, ಯಾವ್ದು ಫೇವ್ರೇಟ್ ನಿಮ್ಗೆ? For me everything is favorite. ಫೇವ್ರೇಟ್ ಫುಡ್ ಅಂತ ಇರುತ್ತಲ್ವಾ, ಇದಂದ್ರೆ ನಂಗೆ ತುಂಬಾ ಇಷ್ಟ. ಬನ್ನಿ ನಾನು ನಿಮಗೆ ಕರ್ಕೊಂಡು ಹೋಗ್ತೀನಿ. You will go mad. ಅದನ್ನ ಕ್ಲಿಕ್ ಮಾಡೋಣ. You will go mad eating in Asha Sweets. ಆಶಾ ಸ್ವೀಟ್ಸ್. I love sweets bro. ಪ್ರಮೋಷನ್ ಅದನ್ನು ಇಲ್ಲ ಇಲ್ಲ ನಮ್ಮ ಚಾನೆಲ್ ನಮ್ಮನ್ ಬೇಡ ಬೇಡ ಬೇಡ. Sweets. ಸ್ವೀಟ್ಸ್. Yeah. ಸ್ವೀಟ್ಸ್ ಇಸ್ ಯೋರ್ ಫೇವ್ರೇಟ್ ಪಾರ್ಟ್. ಆಶಾ ಸ್ವೀಟ್ಸ್ ಅವ್ರು ಏನಾದ್ರು ಕಾಸು ಕೊಟ್ರೆ ಬೇಕಂದ್ರೆ ನೀವು ಇದನ್ನ ಪ್ರಮೋಷನ್ ಮಾಡ್ಕೊಳ್ಳಿ. ನೋ ಪ್ರಾಬ್ಲಮ್. ಇಲ್ಲ ಇಲ್ಲ ಕಾಸು ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ. ಸುಭಾಷ್ ಬ್ರೋಗೆ ತಿಂಗಳಿಗೆ 100 kg ಸ್ವೀಟ್ ಮನೆ ಕಳಿಸ್ಲಿ ಸಾಕು. ಅಷ್ಟೇ. ಎವ್ರಿ ಡೇ ಸ್ವೀಟ್ಸ್ ಬ್ರೋ. ದಿನಕ್ಕೆ 1 kg ಅಂತ ಇಟ್ಕೊಂಡು 30 kg ಕಳ್ಸ್ಕೊಳ್ಳಿ ಮನೆಗೆ ಸಾಕು. ಅವ್ರ ಕಾಸು ಕೊಟ್ಟಿಲ್ಲ ನನ್ಗೆ, ನಾನೇ ಒಂದ್ ವಿಡಿಯೋ ಮಾಡಿದ್ದೆ. ಒಂದಲ್ಲ ತುಂಬಾ ವಿಡಿಯೋ ಮಾಡಿದೀರಾ. ಆಶಾ ಸ್ವೀಟ್ಸ್ ಅಂತ ತುಂಬಾ ಫೇಮಸ್ ಮಾಡ್ಬಿಟ್ಟಿದೀನಿ. ಮತ್ತೆ ಬ್ರೋ ಹಿಮಾಲಯನ್ ಇಟ್ಟಿದ್ದೀರಾ, ಬೈಕ್ ರೈಡ್ಸ್. ಟೆಲ್ ಮಿ ಅಬೌಟ್ ಬೈಕ್ ರೈಡ್ಸ್. ಅದು ಅಲ್ಲೇ ಹಂಗೆ ಬಿದ್ದಿದೆ ಬ್ರೋ. EMI ಕಟ್ಟಕ್ಕೆ ಕಾಸಿಲ್ಲ. ಒಂದ್ ಫೋನ್ ಹಾಕಿದ, ಅಣ್ಣ 25ನೇ ತಾರೀಕು ಅಣ್ಣ, 3ನೇ ತಾರೀಕು ಕಟ್ಬೇಕಾಗಿರೋದು 25ನೇ ತಾರೀಕು ಅಣ್ಣ, ಲೋನೇ ಕಟ್ಟಿಲ್ಲ ಅಣ್ಣ ನೀನು ಅಂತ. ಇರೋ ಗುರು ಕಟ್ತೀನಿ, ಗಿವ್ ಮಿ ಸಮ್ ಟೈಮ್. ಗಿವ್ ಮಿ ಸಮ್ ಟೈಮ್. ಏನು ಮಾಡಕ್ ಆಗಲ್ಲ. ಮೊನ್ನೆಲ್ಲ ಮಾಡ್ಸ್ಕೊಂಡ್ ಬಂದ್ರಲ್ಲ ಬ್ರೋ, ಹಿಮಾಲಯನ್ ಕರ್ಕೊಂಡು ಮಾಡ್ಸ್ಕೊಂಡ್ ಬಂದೆ. ಹಂಗೆ ಬಿಟ್ಟು ಟ್ರೈ ಮಾಡಿ ಬ್ರೋ, ರೈಡ್ ಹೋಗಿ ಬ್ರೋ. ಮೋಟೋ ಐ ವಾಂಟ್ ಟು ಸೀ ಆಸ್ ಅ ಮೋಟೋ ವ್ಲಾಗರ್. ಯಾ ಬ್ರೋ, that content I love seeing that content. How will it be if Subhash is a motor vlogger? ಸಕಲಾಗಿರುತ್ತೆ. ಅದು ನೋಡ್ಬೇಕು. ನಮ್ ಜನತೆಗೂ ಆಸೆ ಇರುತ್ತೆ. ಪಕ್ಕ ಆಸೆ ಇದೆಯಾ ಕಮೆಂಟ್ ಮಾಡಿ. ಪಕ್ಕ ಆಸೆ ಇದೆಯಾ ಕಮೆಂಟ್ ಮಾಡಿ. ಆಸೆ ಇದ್ರೆ ನೀವು ಯಾವ್ದಾರ ಒಂದು ಕೊಲಾಬ್ರೇಷನ್ ಕಲ್ಸಿ, ಅದ್ರಲ್ಲಿ ನಾನು ದುಡ್ಡು ಮಾಡ್ಬೋದು. ದುಡ್ಡು ಮಾಡಿದ ತಕ್ಷಣ ಹಂಗೆ ಗೋಪ್ರೋ ಇಸ್ಕೊಳೋ ತರ ಕೊಲಾಬ್ರೇಷನ್ ಕೊಡ್ಬೇಕು ನೀವು. ಅಷ್ಟೇ ಅಷ್ಟೇ ಬೆಸ್ಟ್. ಕೊಲಾಬ್ರೇಷನ್ ಕೊಟ್ರೆ ನಾನು ಮೋಟೋ ವ್ಲಾಗ್ 100% DJI GoPro ಬೆಸ್ಟ್. ಯಾವ್ದಾರು ಅಥವಾ ನಿಮ್ಮ ಹತ್ರನೇ ಇದ್ರೆ ನೀವೇ ಕೊಡಂಗಿದ್ರೆ ಕೊಡಿ, ನೋ ಪ್ರಾಬ್ಲಮ್. ಬಟ್ ಹೊಸ ವರ್ಷನ್ ನ್ಯೂ ವರ್ಷನ್ಸ್ ಚೆನ್ನಾಗಿರುತ್ತೆ ಅದು. ಮತ್ತೆ ಬ್ರೋ ಈಗ ಬ್ರ್ಯಾಂಡ್ ಕೊಲಾಬ್ರೇಷನ್ಸ್ ಎಲ್ಲ ಹೆಂಗಿದೆ? ಬ್ರ್ಯಾಂಡ್ ಕೊಲಾಬ್ಸ್ ನನ್ಗೆ ಯಾವ್ದು ಬ್ರ್ಯಾಂಡ್ ಕೊಲಾಬ್ಸ್ ಯಾವ್ದು ಇಲ್ಲ ಬ್ರೋ. ಯಾವ್ದು ಅವತಾರ್ ಮಾಡ್ತಿದ್ದೀರಾ? ಅವತಾರ್ ಒಂದೇ ಬ್ರ್ಯಾಂಡ್. ಅವತಾರ್ ಮೇಲೆ ಇನ್ನೊಂದು ಯಾವ್ದೋ ಬ್ರ್ಯಾಂಡ್ ಮಾಡ್ತಿದ್ದೀರಾ? ಯಾವ್ದು? ಟಿ ಶರ್ಟ್ ಕಂಪನಿ ಸಮಥಿಂಗ್? ನೋ ಬ್ರೋ. ಇಲ್ವಾ? I'll get you soon. I'm just making for avatar. But Lohit is sending me something. T-shirts. He told me. ಹೌದು ಬ್ರೋ, ನಮ್ಮ ಇವೆಂಟ್ ಹೆಂಗಿತ್ತು? ನಯನ ಮನೋಹರ ಟೀಸರ್ ಲಾಂಚ್ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಚೆನ್ನಾಗಿತ್ತಾ? How was the teaser bro? Teaser was amazing. The event overall standard look. ಚೆನ್ನಾಗಿ ಲುಕ್ ಇತ್ತಾ? ಅಲ್ಲ? Yeah. ವೈಬ್ಸ್ ಹೆಂಗಿತ್ತು ಬ್ರೋ? ಒಂತರ ಪೀಸ್ಫುಲ್ ವೈಬ್ಸ್ ಇತ್ತಾ? ಇಲ್ಲ ಅಲ್ಲ, ಆ ಎನ್ವೈರನ್ಮೆಂಟ್ ಟೀಸರ್. ಟೀಸರ್ was full peace bro. ಅದೇ ಹೇಳಿಲ್ವಾ? full peace. Full peace. ನಿಮ್ಗೂ ಒಂದು ಪಾರ್ಟ್ ಇದೆ ಬ್ರೋ, ಅದರ ಅಭಿಪ್ರಾಯ ಹೇಗೆ? How do you want to see in a movie? ನಿಮ್ಗೆ ಹೆಂಗಿದೆ ತಲೆಯಲ್ಲಿ ಈ ತರ ಇದ್ರೆ ಚೆನ್ನಾಗಿರುತ್ತೆ? I love playing all negative roles. All negative roles. ಯಾರಾದ್ರೂ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಮಾಡ್ತಿದ್ದಾರೆ all negative roles. ನಾ ಶಾಲೆಗೆ ಓಡ್ಸೋದು, ನಕ್ಕನ್ ಬೀಳೋದು, ನಕ್ಕನ್ ಫುಲ್ ರಗಡ್ ಲುಕ್. like full rugged, you know, just KGF ಅಲ್ಲಿ ಗರುಡ ಬರ್ತಾರಲ್ಲ ಹಂಗೆ. ಇಲ್ಲ ಅವ್ರಕ್ಕಿಂತ ಚೆನ್ನಾಗಿ ಮಾಡೋದರ ಮಾಡ್ತೀರಾ ಬ್ರೋ? ಇದು ಸೂರ್ಯ ಮೂವಿ ನೋಡಿದ್ಯಾ? that he takes a pill and he goes wild, you know, like ಇದು ವಿಕ್ರಮ್ ಮೂವಿ ವಿಜಯ್ ಸೇತುಪತಿ. shit bro, that was a crazy part. That's a real part. ಆಟೋದಲ್ಲಿ ಆಟೋ ಫ್ಲಿಪ್ ಆಗುತ್ತೆ, he'll take a pill and he'll come back. That's how I want. I want a crazy role, you know. ಅಷ್ಟೆಲ್ಲ ನಕ್ಕನ್ ಬಿದ್ರೆ ನಾನು ನಕ್ಕನ್ ಚಿಲ್ಲಮೆ ಅಂತ ಇದು ಹೆಂಗಿರುತ್ತೆ, you know, just crazy shit. People get fully crazed. I want like all this bad characters roles. Good role ನನಗೆ ಸೆಟ್ ಆಗಲ್ಲ ಅವರು. ನೆಗೆಟಿವ್ ರೋಲ್ಸ್ ಆರ್ ಬೆಸ್ಟ್ for you. Very best. ಆಮೇಲೆ ಬ್ರೋ ಈ ತರ ಸೈಕೆಡೆಲಿಕ್ ಮ್ಯೂಸಿಕ್ ಅದೇಗೆ ನಿಮ್ ತಲೆಯಲ್ಲಿ ಬ್ರೋ? ಈ ಮ್ಯೂಸಿಕ್ ಒಬ್ಬೊಬ್ರಿಗೆ ಒಂದೊಂದು ಜಾನರ್ ಇರುತ್ತೆ. ಒಬ್ಬೊಬ್ರಿಗೆ ಲವ್ ಜಾನರ್ ಇರುತ್ತೆ, ಒಬ್ಬರಿಗೆ ಮೆಲೋಡಿ ಜಾನರ್ ಇರುತ್ತೆ, ಒಬ್ಬೊಬ್ರಿಗೆ ಕ್ಲಾಸಿಕಲ್ ಜಾನರ್. I love music which makes me high. Which makes you high on life. Yeah. I like those kind of music, you know. ಅದಲ್ಲಿ ಏನು ಲ್ಯಾಂಗ್ವೇಜ್ ಬ್ಯಾರಿಯರ್ಸ್ ಇರಲ್ಲ, ಏನು ಇರಲ್ಲ. Plus you can enjoy the music, still music. Out of everything, you know. ಹೌದು. Best music ಅಂದ್ರೆ ಟೆಕ್ನೋ, ಸೈಟ್ರಾನ್ಸ್, EDMs. ನೆಕ್ಸ್ಟ್ ಲೆವೆಲ್ ಮ್ಯೂಸಿಕ್ ಬ್ರೋ. ಇದನ್ನೆಲ್ಲ ಹಾಕೊಂಡ್ ಕೂತ್ಕೊಂಡ್ಬಿಟ್ರೆ ನೀವ್ ಕೇಳ್ತಾನೆ ಇರ್ತೀರಾ, ಬೇಡ ಅಂತಾನೆ ಅನ್ಸಲ್ಲ. ಹೌದು, ಅದೊಂಥರ it will be a good thing. good vibe ಇರುತ್ತೆ. For me music means a lot to my life. ನೋಡಿ ಬ್ರೋ, ಈ ಪಾರ್ಕ್ ಇದೆ ಅಲ್ವಾ ನೀವ್ ಇಲ್ಲಿ ಕೂತಿರೋದು, ಇದಕ್ಕೂ ನಾನು ಒಂದು ವಿಡಿಯೋ ಮಾಡಿದ್ದೆ. ಏನ್ ವಿಡಿಯೋ ಮಾಡಿದ್ರಿ ಬ್ರೋ? ಈ ತರ
ಪಕ್ಕದ ಪಾರ್ಕ್ ಎಲ್ಲ ಹೋಗ್ಬಿಟ್ಟಿದೆ. ಓ ಅದಕ್ಕೆ ರೆಡಿ ಮಾಡ್ತಿರೋದಾ? ಮನುಷ್ಯ ಬರಲ್ಲ, ಬರೀ ನಾಯಿಗಳು ಬರುತ್ತೆ. ಈ ತರ ಪಾರ್ಕ್ ಅಲ್ಲಿ ಡ್ರಗ್ಸ್ ಮಾಡ್ತಾರೆ, ಬಂದ್ ಎಣ್ಣೆ ಹೊಡಿತಾರೆ, ಲೇಡೀಸ್ ಕಂಫರ್ಟಬಲ್ ಆಗಿರಲ್ಲ ವಾಕ್ ಮಾಡಕ್ಕೆ. ನೋಡಿ ಹಿಂಗ್ ಮಾಡ್ತಾ ಇದ್ದಾರೆ. ಕಂಪ್ಲೀಟ್ಲಿ ರೆನೋವೇಟ್ ಮಾಡ್ತಿದ್ದಾರೆ. ಇದು ಕಾಂಗ್ರೆಸ್ ಅವರಲ್ಲ, ನಮ್ಮ ಏರಿಯಾ MLA ಮಾಡ್ತಾ ಇರೋದು ಬಿಜೆಪಿ ಅವರು, ಗೋಪಾಲಯ್ಯ ಸರ್ ಅವರು. ಸೊ ಡೋಂಟ್ ಥಿಂಕ್ ಆಮೇಲೆ ಕಾಂಗ್ರೆಸ್ ಅವ್ರು ಮಾಡ್ತಾ ಇದಾರೆ ಅಂತ ಅಡ್ವಾಂಟೇಜ್ ತಗೊಂಡ್ಬಿಡ್ತಾರೆ. ಕರೆಕ್ಟಾ? ಕರೆಕ್ಟ್ ಬ್ರೋ. ಪಾರ್ಟಿ ಯಾವ್ದು ಇರ್ಲಿ ಬ್ರೋ, ಜನರಿಗೆ ಉದ್ಧಾರ ಆಗ್ಬೇಕು ಬ್ರೋ. ಬಟ್ ಏನ್ ಗೊತ್ತಾ, ಅವರೆಲ್ಲ ಸ್ಮಾರ್ಟ್. ಅವ್ರು ನಮ್ನ ಚೂತಿಯ ಮಾಡ್ತಾ ಇದಾರೆ, ನಾವ್ ಚೂತಿ ಆಗ್ತಾ ಇದೀವಿ ಅಷ್ಟೇನೆ ಬ್ರೋ. ಇದೇನು ಇಲ್ಲ ಬ್ರೋ. ಬ್ರೋ, ಯಾರಿಗೆ ಬಸ್ ರೈಡ್ ಫ್ರೀ ಬೇಕು, ಎಲೆಕ್ಟ್ರಿಸಿಟಿ ಫ್ರೀ ಬೇಕು, ಬಟ್ಟೆ ಫ್ರೀ ಬೇಕು, ಇದೆಲ್ಲ ಯಾರಿಗೂ ಬೇಡ. ಹೌದು, ಜನರಿಗೆ ಕೆಲಸ ಬೇಕಿದೆ. ಕೇಳಿ, ಅಷ್ಟೇ ಫ್ರೀ ಕೊಡ್ತಾರಾ? ಅಷ್ಟೇ ಫ್ರೀ ಕೊಡ್ತಾರಾ? ಒಂದ್ ಹೆಲ್ತ್ ಮತ್ತೆ ಒಂದ್ ಸ್ಕೂಲ್ ಕೊಡ್ಲಿ ಬ್ರೋ. ಹೌದು, ಯಾವ್ದೇ ಸರ್ಕಾರ ಬಂದ್ರೆ ಜನ ವೋಟ್ ಹಾಕ್ತಾರೆ, 100% ಆಗ್ತಾರೆ. ಹೌದು, ಅದನ್ನ ಯಾಕೆ ಹೇಳಿ ಮಾಡಲ್ಲ? ಏನಕ್ಕೆ ಜನರಿಗೆ ಇಲ್ಲ, ದುಡ್ಡು ತಗೊಂಡೋಗ ರಾಂಗ್. ಮತ್ತೆ ಉದ್ಧಾರ ಆಗ್ಬಿಡ್ತಾರಲ್ಲ. ಓ, ಜನರು ಉದ್ಧಾರ ಆದ್ರೆ ಅವ್ರಿಗೆಲ್ಲ ಸೈಕ್ ಆಗ್ಬಿಡ್ತಾರಲ್ಲ ಆಮೇಲೆ. ಅದು ಕರೆಕ್ಟ್. ಯು ಕಾಂಟ್ ಡಿಫೆಂಡ್ ದಮ್. ಹಂಗೆ ಎಲ್ಲಾ ಪಾರ್ಟಿ ಅವರ ಅದೇ. ಐ ಗೇವ್ ಯು ಒನ್ ಗುಡ್ ಟಾಪಿಕ್. ಯು ಕ್ಯಾನ್ ಪೋಸ್ಟ್ ದಿಸ್ ಟುಮಾರೋ. ರೀಲ್ ಕೊಲಾಬ್ ಆಯ್ತಲ್ಲ, ಇಲ್ಲೇ ಆಯ್ತಲ್ಲ. ಇದನ್ನು ಬಿಜೆಪಿ ಕಾಂಗ್ರೆಸ್ ಇಬ್ರು ಹಾಕೋಬೇಕು. ಗುರು ನಕ್ಕನಿ ಒಂದ್ ಸರಿ ಇಲ್ಲ ಗುರು. Bro, whoever calls me bro, I literally go behind money. Main thing is money alwa. Motto is only money. Whatever you do, study, eat, drink, whatever you do, main motivation is money. Main motive is also money. Bro, but in Karnataka politics, I love DK sir bro. That's next level bro. He's creating a aura, you know. He's himself an aura. That's the point. Yeah. Maybe he is doing good things or bad things. That suck, but he's an aura now. He's aura, according to your personal opinion. He's aura bro. Bro, next nodi Congress ಗೆಲ್ಲುತ್ತೆ. I'll bet you if you love BJP supporter. No, but even I love BJP only in the central, not in Karnataka. Not in the state. State politics, Congress. Bro, state ಅಲ್ಲಿ ಅವರೊಬ್ರು ಸರ್ ಇದ್ದಾರೆ, ಬಸವನಗೌಡ ಪಾಟೀಲ್. ಅವ್ರನ್ನ ಮಾಡಬೇಕು. ಇವರೆಲ್ಲ ಮಿಕ್ಕಿರೋರೆಲ್ಲ ನನ್ನೆಲ್ಲ ಸೈಕ್. ಏ ಯು ಬೀಪ್ ಇಟ್ ಬ್ರೋ. ಬೀಪ್ ಮಾಡಕ್ಕೆ ಅಷ್ಟೇ. ಬೀಪ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ರಿಸ್ಕ್ ಬೇಡ. ನೋ ಪ್ರಾಬ್ಲಮ್. ಅದೆಲ್ಲ ಸೆನ್ಸಿಟಿವ್ ಪ್ರಾಬ್ಲಮ್ ಅದು. ನನಗೂ ಪ್ರಾಬ್ಲಮ್ ಆಗುತ್ತೆ, ಇವ್ರಿಗೂ ಪ್ರಾಬ್ಲಮ್ ಆಗುತ್ತೆ. ಬೀಪ್ ಇಲ್ಲ ಅಂದ್ರೆ ಅದನ್ನ ಕಟ್ ಮಾಡಿ ನೆಕ್ಸ್ಟ್ ಇದು ತಗೊಂಡ್ಬರ್ತೀನಿ. ಬೀಪ್ ಬಿಜೆಪಿ ಅವರೇ ಬೀಪ್ ಮಾಡೋದ್ರೆ ನಾನೇ. ಮತ್ತೆ ಬ್ರೋ, ಈಗ ನೇಚರ್ ಎಲ್ಲ ಎಷ್ಟು ಪೊಲ್ಯೂಷನ್ ಆಗ್ತಿದೆ, ಮರ ಕಡಿತಿದ್ದಾರೆ, ಅದ್ರ ಬಗ್ಗೆ ನಿಮ್ ಒಪಿನಿಯನ್ ಏನಿದೆ? ಏನ್ ಹೇಳ್ತೀರಾ ನೀವು ಅದ್ರ ಬಗ್ಗೆ? ಅಂತವ್ರಿಗೆಲ್ಲ ಚಪ್ಪಲಲ್ಲಿ ಹೊಡೆದ್ ಬಿಡಿ ಬ್ರೋ. ಸೀರಿಯಸ್ ಆಗಿ ಬ್ರೋ, ಎಷ್ಟೋ ಮರಗಳೆಲ್ಲ ಸುಮ್ನೆ ಕಟ್ ಮಾಡೋದು. ಗೌರ್ಮೆಂಟ್ ಅದಕ್ಕಂತಾನೆ ಒಂದು ಆಕ್ಷನ್ ತಗೋಬೇಕು. ಹೌದು, ದೇ ಶುಡ್ ಲೀಗಲೈಸ್. ಪ್ರತಿ ಮರ ಕಟ್ ಮಾಡಕ್ ಮುಂಚೆ ಅವರು ಆಫೀಸ್ಗೆ ಹೋಗಿ, BBMP ಆಫೀಸ್ಗೆ ಹೋಗ್ಬಿಟ್ಟು ನಾವ್ ಈ ತರ ಮಾಡ್ತಾ ಇದೀವಿ ಅಂಟಿಲ್ ಗೌರ್ಮೆಂಟ್ ಗಿವ್ಸ್ ಪರ್ಮಿಷನ್. ಆಲ್ಟರ್ನೇಟಿವ್ ಬೇರೆ ಕಡೆ ಮರ ನೆಡಬೇಕು, ಮಾಡ್ಬೇಕು. ಅಟ್ಲೀಸ್ಟ್ ದೇ ಶುಡ್ ಶಿಫ್ಟ್ ದಟ್ ಟ್ರೀ ಟು ಅದರ್ ಸ್ಪಾಟ್. ಬಟ್ ಇವಾಗ ಹಂಗಲ್ಲ ಬ್ರೋ. ನೆಕ್ಸ್ಟ್ ನಾನು ಹೇಳ್ತಾ ಇಲ್ವಾ, ನೆಕ್ಸ್ಟ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಥಿಂಗ್ ಇಸ್ ನಾಟ್ ರೋಲ್ಸ್ ರಾಯ್ಸ್ ಆರ್ ಗಾಡಿ ಆರ್ ಹೌಸ್. ನೆಕ್ಸ್ಟ್ ಲಕ್ಷರಿ ಇಸ್ ಯೋರ್ ಹೆಲ್ತ್, ವಾಟರ್, ಏರ್. ಹೌದು, ಗೋಲ್ಡ್ ಸಿಲ್ವರ್ ಎಲ್ಲ ಏನು ಇಲ್ಲ, ಇದೆಲ್ಲ ಹೋಯ್ತು. ಹೌದು. ನೆಕ್ಸ್ಟ್ ಇವಾಗ 3 ಲಕ್ಷರಿ ಅಂದ್ರೇನೆ ಹೆಲ್ತ್, ನೀರು, ಗಾಳಿ. ಹೌದು, ಇದಕ್ಕಿಂತ ದೊಡ್ಡ ಲಕ್ಷರಿ ಯಾವ್ದು ಇಲ್ಲ. ಸೀರಿಯಸ್ ಆಗಿ 10 ಇಯರ್ಸ್ ಆಮೇಲೆ ನಿಮಗೆ ಗೊತ್ತಾಗತ್ತೆ ಆ ವಾಟರ್ ವ್ಯಾಲ್ಯೂ ಏನು ಏನಿಲ್ಲ ಅಂತ. ಈಗ ತುಂಬಾ ಜನ ಕೆಲ್ಸ ಸಿಗ್ತಾ ಇಲ್ಲ ಬ್ರೋ. ನೀವು ಓದಿದೀರಾ, ನಿಮ್ಗೂ ಕೆಲ್ಸ ಸಿಗ್ದಿರಾ, ನೀವು ಅನುಭವಿಸಿದೀರಾ. ಅವರಿಗೆ ನೀವು ಏನ್ ಹೇಳಕ್ ಇಷ್ಟ ಪಡ್ತೀರಾ? ಏನ್ ಟ್ರೈ ಮಾಡಬಹುದು? ಕೆಲ್ಸ ಸಿಕ್ಕಿಲ್ಲ ಅಂದ್ರೆ ನಿಮ್ಗೆ ಏನ್ ಇಷ್ಟ ಅದನ್ನ ಮಾಡಿ ಬ್ರೋ. ಆಟೋಮೆಟಿಕ್ ಯು ವಿಲ್ ಬಿ ಸಕ್ಸಸ್ಫುಲ್. ಎಲ್ಲಾರು ಅವ್ರ ಏನ್ ಇಷ್ಟ ಅಂತ ಮಾಡಕ್ ಆಗಲ್ವಲ್ಲ? ಮಾಡ್ಬೋದಲ್ವಾ? ಯಾರೋ ಯಾಕಾಗಲ್ಲ? ಅವರು ತಕ್ಕಂತೆ ನನ್ಗೆ ಆಗಿಲ್ಲ, ನಾನೇ ಮಾಡಿದೀನಿ. ನನ್ಗೇನ್ ಗೊತ್ತಿತ್ತಪ್ಪ ಜಿಮ್ ಫೀಲ್ಡ್ ನನ್ನ ಇಷ್ಟು ಮೇಲ್ ಕರ್ಕೊಂಡು ಹೋಗತ್ತೆ ಅಂತ. ಹೌದು, ಅದು ಪಾಯಿಂಟ್. ಬಟ್ ಐ ಶೋಡ್ ಮೈ ಹಾರ್ಡ್ ವರ್ಕ್. ಗೋ ಬಿಹೈಂಡ್ ಯೋರ್ ಪ್ಯಾಷನ್ ಅಂತ ಹೇಳ್ತೀರಾ. ಗೋ ಬಿಹೈಂಡ್ ಯೋರ್ ಪ್ಯಾಷನ್.